ನಾವು ಅವು ಗೊಬ್ಬರ ಹರಕ್ಕೆ ಹೋಗಿದ್ರಿ. ಗೊಬ್ಬರ ಹರಕ್ಕೆ ಹೋದಾಗ ಇವು ಆಳೊಂದು ಆಳು ಕಮ್ಮಿ ಆಗಿತ್ತು ರೀ. ಒಂದು ಆಳು ಕಮ್ಮಿ ಆದಾಗ ನಾನು ಗೊಬ್ಬರ ಹರಕ್ಕೆ ಹೋಗೇನಿ. ಯಾವಾಗ ರೀ ಅದು? ಅವಾಗ ದನ ಕಳ್ದಾಗ ರೀ. ಎಷ್ಟು ವರ್ಷ ಆತ್ರಿ ಅದು? ಅದು ಒಂದು 14 ವರ್ಷ ಆತ. 14 ವರ್ಷದ ಘಟನೆ ಅದು. 14 ವರ್ಷದ ಘಟನೆ. 14 ವರ್ಷದ ಘಟನೆದಾಗ ಇಷ್ಟು ದನ ಕಳೆದು ರೀ. ಕಳೆದು 3 ಮಂದಿ ತಿರ್ಕೊಂಡು ಹೋಗಿಬಿಟ್ಟಿದ್ರಿ. ದನ ಇಷ್ಟು 20 ದನ ಅಂದ್ರೆ ಬೇರೆಯವರು ತಿರ್ಕೊಂಡು ಹೋಗ್ಬಿಟ್ಟಾರ್ರಿ. ತಿರ್ಕೊಂಡು ಹೋದಾಗ ಅಲ್ಲೇ ರಬುದಾಳಕ್ಕೆ ಹೋದ್ವಿ ರೀ. ಅಲ್ಲೇ ಚಂಜಿನಾಗ ತರಬಿದ್ದಿರು ಮರ ಅವ್ರನ್ನ. ಅವ್ರು ಹೇಳಿದ್ರಿ. ನೀವೆಲ್ಲಿ ಹೋಗಿದ್ರಿ ಅವತ್ತು? ನಾವು ದನಕ್ಕೆ ಅಂದ್ರೆ ಅವತ್ತು ದನಕ್ಕೆ ಹೋಲಿಲ್ಲ ರೀ. ನಾನು ದನ ಬಿಟ್ಟಿದ್ರಿ ತುಡುಗು. ದಿನ ತುಡುಗು ಹೊಡಿತಿದ್ವಿ ರೀ. ದಿನ ಮನೆಗೆ 4 ಗಂಟೆ ಅಂದ್ರೆ ಮನೆಗೆ ಬರ್ಬೇಕು ದನ ಅವ್ರಿ. 4 ಗಂಟೆಗೆ ಮೇದ್ರಿ ಅಡ್ಡಾಡಿ ಎಲ್ಲಿ ಮಟ್ಟ ಬಸ್ಸಾಪುರ ಕಚ್ಚಿ ಬರ್ತಿದ್ರು ಅವು. ಅಂದ್ರೆ ದಿನ ಇಲ್ಲೇ ಮೇಯ್ತಾವೇನು ಬರ್ತಾವ ಬಿಡ ಅಂತೇಳಿ ನೀವು? ಅಲ್ಲಿ ತಿರ್ಕೊಂಡು ಹೋಗ್ಬಿಟ್ಟಾರಿ ಅವ್ರು 3 ಮಂದಿ. ಇಲ್ಲಿ ಕರೆ ನಮ್ಮ ದನ ಹೊಕ್ಕಿದ್ದಲ್ರಿ ಅವು. ದೊಡ್ಡ ಗೋಳಿ ಮೂಡು ಕೊಟ್ಟಿವ್ರಿ ಅವನ್ನ. ದೊಡ್ಡ ಮೂಡಿದ್ವು. ಮುಂದೆ ಬಂದ್ರೆ ಹಾದ ಬಿಡವ್ರಿ ಅವು. ಅವಕ್ಕೆ ಮೋಸ ಮಾಡಿ ತಿರ್ಕೊಂಡು ಹೋಗ್ಬಿಟ್ಟಾರ್ರಿ. 3 ಮಂದಿ ಕುಡಿಯಾರಲ್ರಿ. ಹಿಂಗೆ ದಾರಿ ಹಿಡ್ಕೊಂಡು ಹೋಗಿ ತಿರ್ಕೊಂಡು ಹೋಗಿ 20 ದನ ತಿರ್ಕೊಂಡು ಹೋಗ್ಬಿಟ್ಟಾರ್ರಿ ಅವ್ರು. 20 ರೀ. 20 ಇದ್ದು ರೀ. 20 ದನ ಇಲ್ಲಿ ಮನ್ಯಾಗ ಒಂದು 5 ಕರ ಇದ್ವು ರೀ. ಮನೆ ಕುಡಿಯವು 8 ಮೂಡು ಹಿಂಡವ್ರಿ. ಕ್ವಾಣ ಎತ್ತು ಮನ್ಯಾಗ ಇದ್ವು ರೀ. ಅವು ಅಷ್ಟೇ ಹೋಗ್ಬಿಟ್ಟವ್ರಿ. ಇವು 20 ದನ ಹೋಗ್ಬಿಟ್ಟವು. ಹೋದ್ವಲ್ಲ ಹೋಗಿಂದ್ರಿ ಅವು ಬ್ಯಾಸಿಗೆ ಅಂತೇಳಿ ಬಿಟ್ಬಿಟ್ಟಿವ್ರಿ. ಅವ್ರವ್ರು ಹಡ್ಸಿ ಮಕ್ಕಳು 3 ಮಂದಿ ತಿರ್ಕೊಂಡು ಹೊಂಟಾರ್ರಿ. ಅವನ್ನ ತಿರ್ಕೊಂಡು ಹೊಂಟಾಗ ತರಬ್ಯಾರ ಅವ್ರ ಮದುವೆ ಅಲ್ಲಿ ಹಿರೇಬುದ್ರದಾಗ ರೀ. ತರಿಬಿ ಅವರು ಚೌಕಾಸಿ ಮಾಡ್ಯಾರ ಇವ್ರನ್ನ. ಇವು ಅಣ್ಣಿಗಿರಿ ಸಾವುಕಾರನ್ರಿ ದನ ಅಂತಂದಾರ ಅವ್ರು. ಅಣ್ಣಿಗಿರಿ ಇವು ದನ ಕಳೆದಿದ್ದು ನಮ್ಮ ತಿರ್ಕೊಂಡು ಹೊಂಟೇವಿ ಅಂತಾರೆ ಅವ್ರು. ತೊಗೊಂಡು ಹೋಗ್ರ ಅಂದಾರ. ತೊಗೊಂಡು ಹೋಗ್ರ ಅಂದ್ಬಿಟ್ಲೇನ ನಾನು ಅಂದ್ರೆ ಅವ ಹಿಂಗೆ ಅಂದ್ರೆ ಅವ್ರು ಅಂಥೇಳಿ ಇಲ್ರಿ ನಮ್ಮವು ಹೋಗ್ಯವು ಅಂದ್ರಿ. ಮತ್ತು ಕೇಳಿಸಿ ಅಲ್ಲೇ ಜಗ್ ಅಂತಲ್ಲಿ ಒಂದು 100 ಮಂದಿ ಅಂತಲ್ಲಿ ಕೇಳಿಸಿದ್ರಿ. ನಾನು ಹುಬ್ಬಳ್ಳಿಯಾಗ ಒಂದು 50 ಮಂದಿ ಹತ್ತಾರ. ಸೆರೆ ಹೊಡೆದಾಗ ಒಂದು 50 ಮಂದಿ ಹತ್ತಾರ ಕೇಳಿಸಿ ಅವ ಶಿವಗೌಡ ಅಜ್ಜ ದಿಕ್ಕಿನಾಗ ಅದಾವ ನಗು ಅಳಮಕ್ಕ ಯಾಕೆ ಮಾಡಿ ನೀನು ಅಂದ್ರೆ ಅವ ಅಂದಿಂದ ನೆಂಬಿಗಿರಿ. ಅಷ್ಟೇ ಅಂದ್ರೆ ನಮ್ದು ದನ ರೀ. ಅದ್ರ ಮ್ಯಾಗ ಜೀವನ ನಮ್ದು ರೀ. ಅವು ದೇವ್ರು ಕೊಟ್ಟ ಮತ್ತೆ ರೀ ಇರಲಿಲ್ಲ. ಮತ್ತು ಅಲ್ಲಿಂದ ಮತ್ತು ನಾವು ಹಂಗೆ ಮಾಡ್ಕೊತ ದನದ ಹೊರೆ ಮಾಡ್ಕೊತ ಅದೇ ರೀ. ಈಗ ಭಾಳ ವಜ್ಜಿ ಯಾರು ಹೇಳಿದ್ರು? ಅವರು ಇದ್ರಾಗ ಸೆರೆ ಹೊಡೆದಾರ ಅಜ್ಜಾರ್ ಇದ್ದರು ರೀ. ಶಿವನಗೌಡ ಅಂತ ಹೇಳಿ ಆ ಅಜ್ಜಾರು ನಿನ್ಗೆ ಎಷ್ಟದಿದ್ರು ಸಿಗ್ತಾವೆ. ಯಾವ ಪಾಪಿ ದುಡ್ಡಲ್ಲ ಬಿಡಪ್ಪ. ಯಾರು ಅಕ್ಕ ಸಿಗಿ ಅನ್ನಂಗಿಲ್ಲ ಏನಿಲ್ಲ. ದುಡ್ದು ಮಾಡಿ ನೀನು ನಿನ್ನ ದನ ಸಿಗ್ತಾವೆ. ಎಲ್ಲೆಲ್ಲಿ ಹೋಗೋದಲ್ಲ ಅವು. ಬೇಕಾದವ ಕಟ್ಟೋದಾಗಂಗಿಲ್ಲ. ಅವಂಗ ಹಿಡ್ಕೊಂಡು ಹೋಗ್ಯಾನ ಅವಂಗೆ ಕಟ್ಟೋದಾಗೋದಿಲ್ಲ. ಬೇರೆದವ್ ಕಟ್ಬೋದು. ಎಲ್ಲಾದ್ರೂ ನಿನಗೆ ಸುದ್ದಿ ಬರ್ತೈತಿ. ಇವತ್ತು ಎಷ್ಟದಿದ್ರು ಸುದ್ದಿ ಬರ್ತೈತಿ ಅಂದ 8 ದಿನ ಬಳಕ ನನ್ನ ದನ ಸಿಕ್ಕೊಂಡ್ರಿ. 8 ದಿನ ಎಲ್ಲ ಕಡೆ ಹುಡುಕಾಡಿದ್ರಿ? ಎಲ್ಲ ಕಡೆ ಜಗ್ಗೂರು ಅಡ್ಯಾಡಿರಿಪ್ಪ. ಸಿರುಗುಪ್ಪಿ, ಮಂಡ್ಯಾಡ, ಮಂಟೂರು, ಕುಂದಗೋಳ, ರಾಮಗೇರಿ ಎಲ್ಲ ಬಸವತ್ತಾಳ. ಫಸ್ಟಿಗೆ ರಾಮಗೇರಿ ಆ ಬಳಕ ಬಸವತ್ತಾಳ ಬಳಕ ಶಿರೂರು, ಸಂಸಿರಿ, ಶಿರೂರು, ಅದು ಮತ್ತು ಕುಂದಗೋಳಿಂದ ಗುಡಿಯನ ಕಟ್ಟಿ ಮತ್ತು ಇದು ರೀ ಯಾವ ರೀ ಹುಲ್ಗೂರು. ಮತ್ತು ಹುಲ್ಗೂರಾಗಿಂದ ಇದು ರೀ ಗುಡಿಗೇರಿ ಮತ್ತು ಅದು ಎಲಿವಾಳಕ್ಕೆ ಹೋಗ್ಯವ್ರಿ. ಎಲಿವಾಳದಾಗೂ ಸಿಗಲಿಲ್ಲ. ಇಲ್ಲೇ ಇದ್ರಾಗ ರೀ ಯಾವ್ರಿ ಇದು ಇಲ್ಲಿ ಗಣಪನ ಇಟ್ಟಿರ್ತಾರಲ್ರಿ ಹುಬ್ಬಳ್ಳಿ ಹತ್ರ ಚೆಬ್ಬ್ಯಾಗ ಕಾಯಿ ಹುಗಿದು ಬಂದಿದ್ರಿ. ಚೆಬ್ಬಿ ಅಲ್ಲೊಂದು ಚೆಬ್ಬಿ ಐತ್ರಿ. ಆ ಕಾಯಿ ಹುಗಿದ್ರೆ ನಿಮ್ಮ ದನ ಸಿಗ್ತಾವೆ ಅಂದಿದ್ರು. ಅವರು ಆ ಕಡೆ ನಿಟ್ಟು ಹೇಳಿದ್ರಿ ಅವರು. ಅತ್ತಾಗ ಇದ್ರ ಹರ್ಕುಣಿ ಹಿಂಗೆ
ಅಲ್ಲಿ ಅದ ನೋಡಿ ಓಡಿ ಹುಡುಕ್ಯಾಡ್ರಿ ಅಂತಂದ್ರೆ ಅವರು ಕಟಾರ ನೋಡ್ರಿ ಇಲ್ಲಿ ನೋಡ್ರಿ ಅಂದ್ರೆ ಅಲ್ಲಿ ಏನು ಸಿಗ್ಲಿಲ್ಲ ರೀ ಅವು ಇಲ್ಲಿ ಶಿವನರಾಜ್ ಹೇಳಿದ್ನ ಕರೆಕ್ಟ್ ಅದು ಎಲ್ಲ ಹೇಳಿಂದ ಸಿಕ್ಕರು ಅವು ಮೌಂಡು ಬಿಡಿ ಬಿಡ ಹೊಕ್ಕತ್ತದೆ ಒಯ್ದಾರ ಈಗ ತಿರುಕೇಲಿ ಹೋಗಿದ್ರಲ್ಲ ಅವ್ರ ಕಡೆನೇ ಇದ್ದು ಇಲ್ರಿ ಅವರು ಬಿಡಿಸಿ ಬೆನ್ನತ್ತಿ ಬಿಟ್ಟಾಡ್ರಿ ಒಬ್ಬ ಹೆಣ್ಮಕ್ಳು ಆಕೆ ಸಿರುಗುಪ್ಪಿ ಇದ್ರಾಕಿ ಸಾಕ್ಲಬ್ಬೇಕಿ ಸಾಕ್ಲಬ್ಬೇಕು ಹಾಸಿ ಹೊಂಟವ್ರಿ ಅವು ಅನುಮಾನ ಬಂದೈತ್ರಿ ಆಕೆಗೆ ಅನುಮಾನ ಬಂದೈತ್ರಿ ಗಟ್ಟು 3 ಮಂದಿ ಮಕ್ಕಳ್ರೆ 3 ಮಂದಿ ಮಕ್ಕಳು ಎಬ್ಬಿಸಿ ಹುಡುಗಿ ಕಳಿಸ್ಬಿಟ್ಟಾಡ್ರಿ ಆಕೆ ಕಳಿಸಿದ ಗಟ್ಲೆ ಇವು ದನ ಏನು ಮಾಡ್ಯಾವು ಅಲ್ಲಲ್ಲಿ ಕುಲಲ ಆಗಿಬಿಟ್ಟಾವು ಅಲ್ಲಲ್ಲಿ ಕುಲಲಾಗಿ ಓಡಿ ಹೋಗ್ಬಿಟ್ಟವ್ರಿ ಹಳ್ಳ ಬಂದೈತ್ರಿ ಅಲ್ಲಿ ಇದ್ರದ್ದು ಚಾಕ್ಲಿಗೆ ಹಳ್ಳ ಬಂದೈತಿ ಹಳ್ಳದಾಗ ಹಾಸಿ ಹೋಗ್ಬಿಟ್ಟವ್ರಿ ಹಳ್ಳದಾಗ ಹೋಗ್ಯಾವಲ್ಲ ಮುಂದೆ ರಾಣಾಪುರದಾಗ ಅವು ಟ್ಯಾಕ್ಟ್ರ್ ಇದ್ರೆ ಹೋಗಿದ್ದೇಳ್ರಿ ದನ ಟ್ಯಾಕ್ಟ್ರ್ ಸಂಧ್ಯಾಗ ಹೋಗ್ಬಿಡ್ತಾವೆ ಅವು ಟ್ಯಾಕ್ಟ್ರ್ ಸಂಧ್ಯಾಗ ಹೋಗ್ಯಾವು ಅಲ್ಲೇ ಹಿಡಿದು ಇವನ್ನ ದನ 20 ದನ ಕಟ್ಟಿಬಿಟ್ಟಾರ್ರಿ ಅವರು ಕಟ್ಟಿ ಒಂದು 10 ಎಮ್ಮೆ ಓಡಿ ಹಿಂಡೋದ್ರಾಗ್ರಿ ಹಿಂಡ್ಕೊಂಡಾರ ಹಾಲು ಕುಡ್ದಾರ ಎಲ್ಲ ಕುಡಿದ್ರು ಹಿಂಗಾಗ್ಯಾವ ಅಂತಂದು ನಾವು ಚಲೋ ಆತ್ರಿ ಅಂಥೇಳಿ ನಿಮಗೆ ಅವರು ರೊಕ್ಕ ಕೊಡಬೇಡಪ್ಪ ರೊಕ್ಕ ಬೇಡ ನಮ್ಗೆ ಗೆಳತನ ಒಳಗೆ ಅವ್ರು ಬೀಗ್ರ ನಮ್ಮ ಗೆಳೆಯನ ನಮ್ಮ ಮಗನ ಗೆಳೆಯನ ಸಂಬಂಧಿಕರು ಅವರು ಎಮ್ಮೋಡು ಕಟ್ಟಿದ್ರು ಕಟ್ಟದಲ್ಲಿ ಚಲೋ ಯಾವ ಇರ್ತಾವೆ ಇಲ್ಲಾಗಿದ್ವು ರೀ ನಮ್ಮೂರಿ ಅಂತೇಳಿ ಬರೋರಂಥವ್ರಿಗೆ ನಮ್ಮ ಬರೋರು ಅವು ದನ ನಾವು ಹೋದ್ಗಟ್ಲೆ ಒದ್ರಾಗ ಹಾಕಿದ್ವಿ ರೀ ಈಗ ಮೆಸಿರ್ತೀನಿ ರೀ ನಾವು ಹೋದ್ಗಟ್ಲೆ ಬಗ್ಬಿಟ್ಟು ಹೋದ್ರವ್ರಿ ಅವು ನಾವು ಹೋದ್ರೆ ನಮ್ಮ ಬರೀ ದನಿ ಕೇಳಿದ್ರೆ ಹೋದವ್ರು ನೋಡಿ ದನ ರೀ ಎಲ್ಲ ಒದ್ರಿಬಿಟ್ರು ರೀ ಒದ್ರಿಂದ ಏನು ಮಾಡಿದೆ ಆ ಒಳಗೆ ಅವ್ರು ಏನಂದ್ರೆ ರೊಕ್ಕ ಬೇಡಪ್ಪ ನಮಗೆ ಅಂದ್ರೆ ರೊಕ್ಕ ಬೇಡ ಅಂದರು ಮಕ್ಕಳಿದ್ದು ರೀ ಅವ್ರು ಜೋಪಾನ ಮಾಡ್ಯಾರ ನೀರು ಹೊತ್ತು ಕುಡಿಸ್ಯಾರ ಅವ್ರಿಗೊಂದು 3,000 ರೂಪಾಯಿ ಕೊಡ್ತೀನಿ ನಾನು ಅಂಥೇಳಿ ಒಂದು 3,000 ರೂಪಾಯಿ ರೊಕ್ಕ ಕೊಟ್ರಿ ಅವ್ರಿಗೆ ಪ್ರೀತಿಲಿಂದ ಒಂದು 3,000 ರೂಪಾಯಿ ಕೊಟ್ಟು ಮತ್ತು ಇವನ್ ದನ ನಾವು ಗಾಡ್ಯಾಗ ಹಾಕಿ ಕಳಿಸ್ತೀವಿ ಅಂದ್ರಿ ಅವರು ಗಾಡ್ಯಾಗ ಹಾಕಿ ಕಳಿಸ್ತೀವಿ ಅಂದ್ರೂ ನಾವು ಬ್ಯಾಡ್ರಿ ತಿರ್ಕೊಂಡು ಹೋಗ್ತೀವಿ ನಾವು ಅಂತ ಅಂದ್ರಿ 20 ಸಾಲ್ತಾವ್ರಿ ಅದ್ರಾಗ ಗಾಡ್ಯಾಗ ಇಲ್ರಿ ಹೊಕ್ಕವ್ರು ಗಾಡ್ಯಾಗ ಅಂತ 2 ಗಾಡಿ ಮಾಡಿದ್ರೆ ಹೊಕ್ಕವು ಇದು ಟಾಟಾಸಿ ಆದ್ರೆ 4 ಮಾಡ್ಬೇಕು. ಎಷ್ಟು ಕಿಲೋಮೀಟ್ರ್ ಆಗ್ತೈತೆ ರೀ ಇಲ್ಲಿಂದ ಅದು ಒಂದು ಆಕತ್ರಿ ಒಂದು 40-50 ಅಷ್ಟು ದೂರ ಓಡ್ಕೊಂಡು ಹೋಗಿತ್ತು 50 ಮ್ಯಾಗ 60 ಮ್ಯಾಗ ಆಕತ್ರಿ ಎಲ್ಲ ಹಳ್ಳಿ ದಾಟಿ ಹೋಗ್ಬೇಕಲ್ರಿ ತಗೊಂಜಳ ತಗ ಊರ ಈ ಊರು ಹಂಗೆ ಜಗ್ಗೂರು ಅದಾವ್ರಿ ಎಲ್ಲ ಊರು ದಾಟೇ ಹೋಗ್ಬೇಕ್ರಿ ನೀವು ಮೇಯ್ಸ್ಕೊಂತ ತಿರ್ಕೊಂತ ಬಂದ್ರಿ ಮೇಯ್ಸ್ಕೊಂತಿಲ್ರಿ ಅಲ್ಲಿಂದ ಬಿಟ್ಟು ತಿರ್ಕೊಂಡ ಬಂದೀವಿ ರೀ ಸೀದಾ ಊರಿಗೆ ಬಂದವ್ರಿ ಎಲ್ಲಿ ಹೋಗಿದ್ದು ಎಲ್ಲೆಲ್ಲ ಸಿಗಿದ್ವು ಅಲ್ಲಿ ತಿರ್ಕೊಂಡ ಬಂದೀವಿ ರೀ ಹಿಂಗಾಗಿತ್ತು ನೋಡ್ರಿ ಪರಿಸ್ಥಿತಿ ನೀವು ಏನು ನಡ್ಕೊಂತ ಬಂದಿರಿ ಜೀವನದಾಗ ಯಾರಿಗೆ ಅನ್ಯಾಯ ಮಾಡಿಲ್ಲ ಯಾರಿಗೆ ಅನ್ಯಾಯ ಅಂಕರ್ ನನಗೆ ಇದ್ರಾಗ ಬರಂಗಿಲ್ಲ 20 ಎಮ್ಮೆ ಅಂದ್ರೆ ನೋಡ್ರಿ ನೋಡ್ರಿ 20 ಎಮ್ಮೆ ರೀ ಅಂಥವು ಈಲಾಗಿದ್ವು ನಮ್ಮ ಅಂತಾರೆ ಅವ್ರು ಅವರು ಏನಂತಾರೆ ನಿಮ್ಮ ಹೊಲ ಅಲ್ಲಿ ಬಿಡೋ ಅಂತಾರೆ ಇವ್ರು ಈಲಾಗಿದ್ದು ಬರ್ತೀರಪ್ಪ ನಮ್ಮ ಅಂತೀರಿ ನೀವು ಗುರ್ತಾ ತೊಗೊಂಬಂದು ಬಿಡ್ತೇವೆ ಗುರ್ತಾ ತೊಗೊಂಬಂದ್ರೆ ಬಿಡ್ತೇವೆ ನಾವು ಗುರ್ತಾ ತೊಗೊಂಡ್ರೆ ಬಿಡಂಗಿಲ್ಲ ನೀವು ಗುರ್ತಾ ತೊಗೊಂಬರ್ರಿ 4 ಮಂದಿ ಊರಾಗ ಬೀರಿದ್ದು ಹೇಳ್ರಿ ಅಂದಾರ ಅವ್ರಿಗೆ ಈಗ ನಾವು ಹೋಗಿದ್ದು ಏನಾಗ್ತಾರೆ ಮತ್ತೀಗ ನಮ್ಮ ಕೂಟಾಗ ಆ ಊರ ಇದನ್ನ ಅಲ್ರಿ ಯಾವ ಬೀಗನ ಕಳಬಳ್ಳಿಯರ ಬಂದ್ಬಿಟ್ಟಾರ ಅವು ಬೇರೆ ಜಾತಿಯರು ಮತ್ತೆ ನೋಡಿದ್ರಿ ನಿಮ್ಮ ದನ ಹೋಗ್ಯಾವ ಅಂತಂದ್ರೆ ಸಂಬಂಧ ನಾನು ಬರ್ತೀನಿ ನಡಿಯೋ ಮರಾಯ 8 ದಿನ ಗಂಟೆ ತಿರುಗಾಡ್ರಿ ಪಾಪ ಅವಾಗೆಲ್ಲ ಇವಾಗ ಎಷ್ಟು ಕಷ್ಟ ನೋಡ್ರಿ ಜನರು ಬದಲಾಗಿದ್ದಾರೆ ಅವಾಗ ಹಂಗಿದ್ದಿದ್ದಲ್ಲಿ ಕಷ್ಟ ಅಂತ ಬಂದಾಗ ಹೇಳ್ರಿ ಬೆನ್ನು ಕೊಡೋರು ಕೊಡೋರಿ ಈಗ ಏನು ಭಾಳ ಮಂದಿ ಅವಾಗ ಹಂಗಿದ್ದಿದ್ದಿಲ್ಲ ರೀ ಅವಾಗ ನಡಿಯೋ ಮರ ಹಿಂಗಾಗಿದೆ ನಡಿ ಹೋಗೋ ನಡಿ ಅಂಥೇಳಿ ಬಂದ್ಬಿಡೋರಿ ಅದಕ್ಕೆ ಹಿಂಗಾಗಿದೆ ಅವಾಗಿನ ಜೀವನ ಕೇಳಕ್ಕ ನೋಡಕ್ಕಂದ್ರೂ ಸಿಗಲ್ಲ ಕೇಳಕ್ಕಂದ್ರೂ ಸಿಗುತ್ತೆ ಸಿಗುತ್ತೆ ಅದಕ್ಕೆ ಮತ್ತೆ ಊರವ್ರೆ ಅವಾಗಿದ್ದು ನಿಮ್ಮ ಕುಟುಂಬದವ್ರ ಸಂಭ್ರಮ ಹೆಂಗಿರ್ತಂತ
ಯಾಕಂದ್ರೆ 8 ದಿನದ ಮಟ್ಟ ಸಿಕ್ಕಿದ್ದಿಲ್ಲ. ಯಾರಿಲ್ರಿ, ನಾನೇ ಹುಡ್ಕೋವ, ನಮ್ಮ ತಮ್ಮ ಮಗ ಒಬ್ಬ ಹುಡ್ಕೋವ, ಯಾರ್ದು ಹೆಂಪಲ್ ಇದನ್ನ ಇಲ್ಲ. ಎಲ್ಲರೂ ಫೋನ್ ನಂಬರ್ ಕೊಟ್ಬಿಟ್ಟಿವಿ, ಎಲ್ಲರೂ ಫೋನ್ ಮಾಡೋದು. ಗೋಕಾಕ್ ಮಟ್ಟ ಹೋಗ್ಯವ ನನ್ನ ಫೋನ್ ನಂಬರ್ ರೀ. ಹಾಂ, ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ಮಟ್ಟ ಹೋಗ್ಯವ್ರಿ. ಎಲ್ಲ ಕಡೆಗೆ ಈಗ ದನ ತೊಗೊಳೋರು ಕಟೋರು ನಾವು ಹಚ್ತೀವಿ ಫೋನ್ ಅಂತೇಳಿ ಫೋನ್ ಹಚ್ಚಿಬಿಡೋರು ಅವ್ರು. ಹಾಂ, ಅದಕ್ಕೆ ಹಂಗಾಗಿ ನಮ್ಮ ದನ ಮತ್ತು ಎಲ್ಲಿ ಕಟೋರು ಅಂತ ಅಲ್ಲಿ ಕಡೆಯಲ್ಲಿ ಹೋದ್ರೆ ಅವರು ಡಾಕ್ಟ್ರ್ ಬಂದ್ರಿಂದ ಸಹಿ ಮಾಡಿದ್ರೆ ಕಡಿಬೇಕ್ರಿ ಅಂತ. ಅವಾಗ ಹಂಗಾಯ್ತು ರೀ, ಡಾಕ್ಟ್ರ್ ಸಹಿ ಮಾಡೋ ಅರ್ಥ ದನ ಕಡಿಯಂಗಿಲ್ಲ ರೀ. ಡಾಕ್ಟ್ರ್ ಯಾವಾಗ ಸಹಿ ಮಾಡ್ದೆ ಅವಾಗ ದನ ಕಡಿತಾರೆ ಅವರು. ಡಾಕ್ಟ್ರ್ ಬರೋ ಮಟ್ಟ ಇಲ್ಲಿ ಇನ್ನೂ ನಮ್ಮಲ್ಲಿ ನಡೀತಿದ್ದೀರಿ, ಅವ್ರು ಅಲ್ಲಿ ನಡೆಯಂಗಿಲ್ಲ. ಅಲ್ಲಿ ಹುಬ್ಳ್ಯಾಗ ಜಗ್ರಿ ದನ ಒಂದೊಂದು ಹೊಡೆದ್ದಂಗೆ ಹಿಂಗೆ ದನ. ಈಗ ಕಮ್ಮಿ ಇಲ್ಲ ರೀ, ಅದಾವ್ರಿ. ಅವರು ಇರ್ತಾವಲ್ಲ ಅವನ್ನ ಅವಾಗ ಡಾಕ್ಟ್ರ್ ಬಂದು ಸಹಿ ಮಾಡಿದ್ದಾನೆ ಕಡಿಬೇಕು ರೀ. ನಿಮ್ಗೆ ಬಂದು ನಾ ತುಳಿತೀರಿ ಸಾವ್ಕಾರ ಅನ್ನೋರು. ಆದ್ರೆ ನಿಮ್ಗೆ ಈ ಥರನೂ ಡೌಟ್ ಇರ್ತಾ, ಏನೋ ಕಟಕರ ಒಯ್ದಿರ್ಬೇಕು, ಇಲ್ಲ ಯಾರ ತಂದು ಕಟಗರಿ ಮಾರಿರ್ಬೇಕು, ಈ ಥರನೂ ಡೌಟ್. ಈ ಥರ ಅಂತೇಳಿ ಅಡ್ಡಾಡಿಬಿಟ್ಟು ಹುಬ್ಬಳ್ಯಾಗ ರೀ. ಇಂಥಲ್ಲಿ ದನ ಅದಾವ ಅಲ್ಲಿ ಹೋಗಾರ ಅಡ್ಡಾಡಿ ದೇವ್ರು ಅನುಕೂಲ ಮಾಡ. ನನಗೆ ಅದ ವಿಚಿತ್ರ ರೀ, ನೀವು ಅಂತ ಹೆಂಗೆ ಅವು ಅದ್ರಿಂದ ಪಿಳ್ಳೆ ನೋಡ್ರಿ. ಅದ್ರೆ ಬಿಟ್ರಿ ಅವು ಮಾಲಕ ಹೆಂಗೆ ಗೊತ್ತಿರ್ಬೇಕ್ರಿ. ಹೌದೇ ಮತ್ತೇನೆ ಮೊಮ್ಮಗ. ಹಾಂ, ಮೊಮ್ಮಗ ರೀ. ಮೊಮ್ಮಗ ಸಾಲಿ ಸುದ್ದಿ ಇರೋದಕ್ಕೆ ಇವತ್ತು. ಹಾಂ, ಸಾಲಿ ಸುಟ್ಟಿ ಐತಲ್ಲ ರೀ. ಓದಿಸ್ರಿ, ನೀವಾರ ಓದಲಿಲ್ಲ? ಹ್ಞೂ ರೀ, ಓದ್ಸಂತೀವಿ, ಏನು ಓದವಲ್ರಿ ರೀ. ಓದಕ್ಕೆ ಓದ್ಲೇನಂತಾರೆ, ಓದ್ತಾರೆ. ಓದಂತ ನಾವು ಕಲಿಬೇಕಂತೀವಿ ರೀ. ನಾವು ಅಂಕರ್ ಕಲ್ತಿಲ್ಲ ರೀ. ನಾವು ಸಾಲಿ ಇಲ್ಲದಕ್ಕೆ ಭಾಳ ಹುಚ್ಚು ರೀ. ಸಾಲಿ ಕಲೀಲಿಲ್ಲ ನಾವು, ಬರ್ತಂಗೆ ಪರಿಸ್ಥಿತಿ ರೀ. ಕಲಿಬೇಕು. ಈಗ ದೇವರೆಲ್ಲ ಕೊಟ್ಟಾರ ನಮಗೆ.